ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದು ಚಿಯಾಸೀಡ್ಸ್ ವಿತ್ ಲೆಮನ್ ವಾಟರ್ನ ಕುಡಿದೆ. ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗಿದ್ದೆ. ಇವತ್ತು ನನಗೆ ಇಂಟರ್ನ್ಶಿಪ್ ಇರಲಿಲ್ಲ. ಸೊ ಅಮ್ಮ ಬೆಳಗ್ಗೆ ಟಿಫನ್ ರೆಡಿ ಮಾಡ್ತಾಯಿದ್ರು. ನಮ್ಮ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನಮ್ಮ ಅಕ್ಕ ಏನೋ ಫೋಟೋ ಹಾಕ್ತಿದ್ರಪ್ಪ, ಆಂಜನೇಯದು ಫೋಟೋನ ಹಾಕ್ತಾಯಿದ್ರು. ಮತ್ತು ಹಾಲು ಕುಡಿತಾಯಿದ್ಲು. ಅಮ್ಮ ಟಿಫನ್ ಪಲಾವ್ನ ರೆಡಿ ಮಾಡಿದರು. ಸೊ ನಾನು ಮನೇಲಿದ್ದರೆ ಅಷ್ಟೇ ಆಲ್ಮೋಸ್ಟ್ ಟಿಫನ್ ಮಾಡೋದು. ಹೊರಗಡೆ ಹೋದಾಗ ನಾನು ಟಿಫನ್ನೇ ಮಾಡಲ್ಲ. ಸೊ ಅದಕ್ಕೆ ಇವತ್ತು ಟಿಫನ್ ಮಾಡ್ತಾಯಿದ್ದೆ. ಆ್ಯಂಡ್ ಮಧ್ಯಾಹ್ನ ಬಂದುಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಆಬ್ವಿಯಸ್ಲಿ ಚಿಕನ್ ರೆಡಿ ಮಾಡ್ತಾಯಿದ್ವಿ. ಅಕ್ಕ ಕಬಾಬ್ ಕಲಿಸ್ತಾಯಿದ್ರು. ಆ್ಯಂಡ್ ನಾನು ಕೂಡ ಇವತ್ತು ಚಿಕನ್ ರೆಸಿಪಿ ಮಾಡೋಣ 2 ಅಂತ ಅದಕ್ಕೆ ಆನಿಯನ್ ಕಟ್ ಮಾಡ್ಕೋತಾ ಇದ್ದೆ. ಸೊ ಅದಕ್ಕೆ ಅಕ್ಕ ಬಂದುಬಿಟ್ಟು ನಾನು ಮಾಡ್ತಾಯಿದ್ದೀನಿ, ನೀನು ಕೆಲಸ ಮಾಡ್ತಿದ್ಯಾ ಅಂತ ಹಾಗೆ ಮಾತಾಡಿಕೊಂಡು ಕೆಲಸ ಮುಂದುವರಿಸ್ತಿದ್ವಿ. ಆ್ಯಂಡ್ ನಮ್ಮ ಅಕ್ಕ ಕಬಾಬು ಕಲಿಸ್ತಿದ್ದಲ್ಲ, ತೋರಿಸ್ತಾ ಇದ್ದಾರೆ ನೋಡಿ ನಾನು ಕಬಾಬ್ ಕಲಿಸಿದ್ದೀನಿ ಅಂತ. ಆ್ಯಂಡ್ ಅದೇ ರೀತಿ ಮಾಡ್ತಾಯಿದ್ವಿ. ಅಮ್ಮ ಕೂಡ ಅಕ್ಕಗೋಸ್ಕರ ಅಕ್ಕ ಪಿ ಜಿಗೆ ಹೋಗ್ತಾರೆ ಅಂದ್ಬಿಟ್ಟು ಚಿಕನ್ ಪಿಕ್ಕಲ್ನ ಕೇಳಿದರು ಅಮ್ಮನ. ಸೊ ಅದಕ್ಕೆ ಚಿಕನ್ ಪಿಕ್ಕಲ್ ರೆಡಿ ಮಾಡ್ಕೊಳ್ಳೋಕ್ಕೆ ಹೋಗಿದ್ರು. ಆ್ಯಂಡ್ ಮೊಟ್ಟೆ ಎಲ್ಲ ತಂದಿದ್ದನ್ನು ಅಮ್ಮ ಎತ್ತಿಕ್ತಾಯಿದ್ರು. ಅಕ್ಕ ಬಂದು ಹಾಡುಗಳನ್ನ ಚೇಂಜ್ ಮಾಡ್ತಾಯಿದ್ರು. ಹಾಡು ಹಾಕ್ಕೊಂಡು ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ. ಆ್ಯಂಡ್ ಅಮ್ಮ ಬಂದು ಚಿಕನ್ ಪಿಕ್ಕಲ್ ನೋಡಿ ರೆಡಿ ಮಾಡ್ತಾಯಿದ್ದಾರೆ. ಯಾವಾಗಲೂ ಪಿ ಜಿಗೆ ಹೋಗೋವಾಗ ಮಾಡಿ ಒಂದು ಬಾಕ್ಸ್ ತುಂಬ ಕಳಿಸ್ತಾರೆ. ಚಿಕನ್ ಪಿಕ್ಕಲ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಅಕ್ಕ ಅನ್ಗಿಸ್ಕೊಂಡು ತಿಂತಾಯಿದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ರೆ. ಸೊ ಫೈನಲಿ ಹೊರಗಡೆಯಿಂದ ಅಪ್ಪ ಮೊಟ್ಟೆ ತಂದಿದ್ರು. ಇಷ್ಟೊಂದು ಒಡೆದೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ನಗ್ತಾಯಿದ್ವಿ ನೋಡಿ. ಆ್ಯಂಡ್ ನಾನು ಹೋದೆ ಮಾಡೋಣ ಅಂತ ಚಿಕನ್ ರೋಸ್ಟೆಡ್ ಮಾಡಿದೆ, ಚಿಕನ್ ಡ್ರೈ. ಆ್ಯಂಡ್ ಅದನ್ನು ಮಾಡಿ ಕೊಟ್ಟೆ. ಸೊ ತಿಂತಾಯಿದ್ದಾರೆ ನೋಡಿ. ಹೀಗೆ ಸಂಡೇ ಇದ್ದರೆ ಡೆಫಿನೆಟ್ಲಿ ನಾನು ಕೂಡ ಕುಕ್ ಮಾಡ್ತೀನಿ ಮನೆಯಲ್ಲಿ, ಏನೂ ವರ್ಕ್ ಇಲ್ಲ ಅಂತ ಅಂದಾಗ. ಆ್ಯಂಡ್ ಅದಾದಮೇಲೆ ಚಿಕನ್ ಫ್ರೈನ ರೆಡಿ ಮಾಡಿದೆ, ನಾನೇ ಮಾಡಿದೆ. ಅದನ್ನು ಕೂಡ ಊಟ ಮಾಡಿ ಈಗ ವಾಟರ್ಮೆಲನ್ನ ತಿಂದು ಗ್ರೀನ್ ಟೀನ ಕುಡಿದೆ. ಹೊರಗಡೆ ಹೋಗಿದ್ವಿ, ಅಕ್ಕ ಬೇಕ್ರಿಯಲ್ಲಿ ಸ್ವಲ್ಪ ಐಟಮ್ಸ್ನ ತೊಗೊಂಡ್ರು. ಆ್ಯಂಡ್ ಪಾನಿಪುರಿ ತಿನ್ನಬೇಕು ಅನಿಸ್ತಿತ್ತು ಅಂತ ತಿನ್ಕೊಂಡು ಬಂದ್ವಿ. ಸ್ವೀಟೆಲ್ಲ ತಂದಿದ್ವಿ. ಸೊ ಚಂಪಾಕಲಿ ಅದೆಲ್ಲ ತಂದಿದ್ವಿ. ತಿಂದು ಕಬಾಬ್ ಮಾಡಿದ್ರು, ಅದನ್ನು ತಿಂದು ಜೀರಿಗೆ ಕಷಾಯನ ಕುಡಿದೆ. ಸಂಡೇಸ್ ಯಾವಾಗಲೂ ನಮ್ಮ ಮನೆಗೆ ಇದೇ ರೀತಿ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.